ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನಿವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಆನ್ ಇಟ್ಕೊಳ್ಳಿ. ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಸಬ್ಸ್ಕ್ರೈಬ್ ಆಗಿ. ಈಗ ಸ್ಟಿಚಿಂಗ್ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಬ್ಯಾಕ್ ಸೈಡ್ಗೆ ಈ ಥರ ಥ್ರೆಡ್ ಪೈಪಿಂಗು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿ ಪೀಸಲ್ಲಿ ಈ ಥರ ಥ್ರೆಡ್ ಪೈಪಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬ್ಯಾಕ್ಗೆ ಲೈನಿಂಗ್ ಪೀಸ್ಗೆ ಈ ಥರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾನು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಆಗ್ತಾ ಇರೋದ್ರಿಂದ ಫಸ್ಟು ಬ್ಯಾಕ್ಗೆ ಈ ಥರ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇದಕ್ಕೆ ಒಂದು ಸೈಡು ಸಿಂಗಲ್ ಫುಟ್ ಇರುತ್ತಲ್ಲ, ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಮಿಷಿನ್ಗೆ. ಡಬಲ್ ಸೈಡ್ ಫುಟ್ಟಲ್ಲಿ ಥ್ರೆಡ್ ಪೈಪಿಂಗು ಮಾಡೋದಕ್ಕಾಗಲ್ಲ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸಿಂಗಲ್ ಫುಟ್ಟು ಅಟ್ಯಾಚ್ ಮಾಡಿಕೊಂಡು ನಾವು ಮಿಷಿನ್ಗೆ ಆನಂತರ ನಾವು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಬರುತ್ತೆ. ಈಗ ಫ್ರಂಟು ಡಿಪ್ಗೂ ಅದೇ ಥರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪನೇ ರೌಂಡ್ ತಿರುಗಿಸ್ಕೊತ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಅದೇ ಥರ ಇನ್ನೊಂದು ಸೈಡು ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ, ನೆಕ್ಕು ಎರಡು ಒಂದೇ ಸೈಡ್ ಬರೋ ಥರ ಇಟ್ಕೊಳ್ಬೇಕು. ಫ್ರಂಟು ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ಈಗ ಮೇನ್ ಫ್ಯಾಬ್ರಿಕ್ಗೆ ಬ್ಯಾಕು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಈ ಥರ ಕೆಳಗಡೆ ಎರಡು ಸಮ ಇಟ್ಕೊಂಡು ಬ್ಯಾಕ್ ಸೈಡು ಸಮ ಇಟ್ಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಬೇಕು. ನಂತರ ಈಗ ನೆಕ್ಕು ಡೀಪ್ಗೆ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ನಾವು ಫಸ್ಟೇ ಲೈನಿಂಗಿಗೆ ಅಟ್ಯಾಚ್ ಮಾಡಿದ್ವಲ್ಲ ಥ್ರೆಡ್ ಪೈಪಿಂಗು, ಆ ಸ್ಟಿಚ್ಚು ನಮಗೆ ಕಾಣಿಸ್ತಾ ಇರುತ್ತೆ. ಆ ಸ್ಟಿಚ್ ಮೇಲೇ ಸ್ಟಿಚ್ ಬರೋ ಥರ ರೌಂಡಿಗೆ ತಿರುಗಿಸ್ಕೊತ ಸ್ವಲ್ಪನೇ ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊತ ಲೈನಿಂಗ್ ಫ್ಯಾಬ್ರಿಕ್ಕು ಮೇನ್ ಫ್ಯಾಬ್ರಿಕ್ನು ಎರಡನ್ನೂ ಅಡ್ಜಸ್ಟ್ ಮಾಡ್ಕೊತ ಲೂಸ್ ಬರದೇ ಇರೋ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈಗ ಸೆಂಟ್ರಲ್ಲಿರೋದು ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡ್ಕೊಳ್ಳಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ. ಹಾಗೆ ಸೆಂಟ್ರಲ್ಲಿ ಅಲ್ಲಲ್ಲಿ ನ್ಯಾಚ್ ಹೊಡ್ಕೊಳ್ಬೇಕು. ಈ ಥರ ನ್ಯಾಚ್ ಹೊಡ್ಕೊಳ್ಳೋದ್ರಿಂದ ನಮಗೆ ರೌಂಡ್ ಶೇಪು ನೀಟಾಗಿ ಬರುತ್ತೆ. ಹಾಗೆ ನಾವು ಸ್ಟಿಚ್ ಹಾಕಿರ್ತೀವಲ್ಲ, ಆ ಸ್ಟಿಚ್ಚು ಕಟ್ಟಾಗಬಾರ್ದು. ಸ್ಟಿಚ್ ಕಟ್ಟಾಗದಿರೋ ಥರ ನ್ಯಾಚ್ ಹೊಡ್ಕೊಳ್ಳಿ. ನಂತರ ಇದನ್ನು ಸೀದಾ ಮಾಡಿಕೊಂಡು ತಿರುಗಿಸ್ಕೊಂಡು ಟಾಪಿಂದ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗೆ ಸ್ಟಿಚ್ ಹಾಕ್ಕೊಳ್ಬೇಕು. ಫಸ್ಟು ಬ್ಯಾಕ್ಗೆ ಕೆಳಗಡೆ ಸೈಡು ಸ್ಟಿಚ್ ಹಾಕ್ಕೊಳ್ಬೇಕು. ಕಿನಾರಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಈ ಥರ ಕಿನಾರಿ ಸ್ಟಿಚ್ಚು ಅಡ್ಜಸ್ಟ್ ಮಾಡ್ಕೊತ ಮೇನ್ ಪೀಸ್ನು ಮತ್ತು ಲೈನಿಂಗ್ನು ಅಡ್ಜಸ್ಟ್ ಮಾಡ್ಕೊತ ಎರಡು ಸಮ ಬರೋ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಬೇಕು. ಈಗ ನೆಕ್ಗೆ ರೌಂಡ್ ಶೇಪ್ಗೆ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಅಡ್ಜಸ್ಟ್ ಮಾಡ್ಕೊತ ನೋಡ್ಕೊತ ಸ್ಟಿಚ್ ಹಾಕ್ಕೊಳ್ಬೇಕು. ಎರಡು ಸಮ ಇಟ್ಕೊಂಡು ನೀಟಾಗಿ ಎಲ್ಲೂ ಲೂಸ್ ಬರ್ದಿರೋ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಪೀಸ್ನ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. ಈಗ ಫ್ರಂಟು ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ, ಈ ಥರ ಫ್ರಂಟು ಡೀಪು ಎರಡು ಒಂದೇ ಸೈಡಿಗೆ ಬರೋ ಥರ ಇಟ್ಕೊಂಡು ನಂತರ ಸ್ಟಿಚ್ ಹಾಕ್ಕೊಳ್ಬೇಕು ನಾವು. ನಮಗೆ ಲೈನಿಂಗ್ ಮೇಲೆ ನಾವು ಅಟ್ಯಾಚ್ ಮಾಡಿದ್ವಲ್ಲ ಥ್ರೆಡ್ ಪೈಪಿಂಗು, ಆ ಸ್ಟಿಚ್ ಮೇಲೇ ಸ್ಟಿಚ್ ಬರೋ ಥರ ಹಾಕ್ಕೊಂಡ್ರೆ ನಮಗೆ ಥ್ರೆಡ್ ಪೈಪಿಂಗು ನೀಟಾಗೆ ಬರುತ್ತೆ. ಇದೇ ಥರ ಇನ್ನೊಂದು ಸೈಡು ಫ್ರಂಟ್ಗೂ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದು ಎಕ್ಸ್ಟ್ರಾ ಇರೋದು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕಟ್ ಮಾಡಿಕೊಂಡು ನಂತರ ಸೆಂಟ್ರಲ್ಲಿರೋದು ಕಟ್ ಮಾಡಿಕೊಂಡು ಅಲ್ಲಲ್ಲಿ ನ್ಯಾಚ್ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡು ಇದನ್ನು ಲೈನಿಂಗ್ ಪೀಸು ಕೆಳಗಡೆ ಹೋಗೋ ಥರ ಸ್ಟಿಚ್ ಹಾಕ್ಕೊಂಡು ಮತ್ತು ಥ್ರೆಡ್ ಪೈಪಿಂಗು ನೀಟಾಗೆ ಫಿನಿಶಿಂಗ್ ಬರೋ ಥರ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಅದೇ ಥರ ಎರಡು ಸೈಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಇದನ್ನು ನೋಡಿ, ಹೀಗೆ ಫ್ರಂಟು ಬ್ಯಾಕ್ ಎರಡು
ರೆಡಿ ಆಯಿತು. ಈಗ ನೋಡಿ ಈ ಥರ ಬರುತ್ತೆ ಥ್ರೆಡ್ ಪೈಪಿಂಗು. ಈಗ ಲೈನಿಂಗ್ ಪೀಸ್ನು ಮೇನ್ ಪೀಸ್ನು ಎರಡನ್ನೂ ಸಮ ಇಟ್ಕೊಂಡು ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಬೇಕು. ಯಾವ ಪೀಸು ಲೂಸ್ ಬಿಡಬಾರ್ದು, ಎರಡನ್ನೂ ಸಮ ಇಟ್ಕೊಂಡು ನಾವು ಈ ಥರ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಎರಡು ಪೀಸ್ನು ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಇದು ಮೇನ್ ಪೀಸು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ, ಅದನ್ನು ಸುತ್ತಲೂ ಸ್ಟಿಚ್ ಹಾಕಿದ ನಂತರ ಕಟ್ ಮಾಡ್ಕೊಳ್ಳೋದು. ಈಗ ಲೈನಿಂಗ್ ಎಷ್ಟಿರುತ್ತೋ ಅದನ್ನು ಲೈನಿಂಗ್ನ ಸಮ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಬೇಕು. ಈಗ ಆ ಥರ ಸ್ಟಿಚ್ ಹಾಕಿದ ನಂತರ ಎಕ್ಸ್ಟ್ರಾ ಇರೋದನ್ನು ಲೈನಿಂಗ್ ಎಷ್ಟಿರುತ್ತೋ ಅದ್ರ ಸಮಕ್ಕೆ ಕಟ್ ಮಾಡ್ಕೊಳ್ಬೇಕು. ನೋಡಿ ಇದೇ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ಬ್ಯಾಕ್ ರೆಡಿ ಆಯಿತು. ಈಗ ಫ್ರಂಟು ಅದೇ ಥರ ಲೈನಿಂಗ್ ಎಷ್ಟಿದೆಯೋ ಅದೇ ಥರ ಮೇನ್ ಪೀಸ್ಗೂ ಲೈನಿಂಗು ಸೇರಿಸಿ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಇದೇ ಥರ ಇನ್ನೊಂದು ಸೈಡು ಅದೇ ಥರ ಇನ್ನೊಂದು ಸೈಡ್ ಫ್ರಂಟ್ಗೂ ಸ್ಟಿಚ್ ಹಾಕ್ಕೊಂಡು ಈ ಥರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಸೈಡು ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಎರಡು ಫ್ರಂಟ್ಗೂ ನೆಕ್ಕು ರೆಡಿ ಆಯಿತು. ಹಾಗೆ ಸ್ಟಿಚ್ಚಿನೂ ಹಾಕ್ಕೊಂಡಿದ್ದೀನಿ ಲೈನಿಂಗ್ನ ಸೇರಿಸಿ. ಈಗ ಸ್ಲೀವ್ಗೆ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದಂತ ನೋಡೋಣ. ಸ್ಲೀವ್ಗೆ ನಾನು ಕಟ್ಟಿಂಗಲ್ಲಿ ಹೇಳಿದ್ನಲ್ಲ ಸ್ವಲ್ಪ ಪೀಸ್ ಕಮ್ಮಿ ಬಂದಿದೆ ಅಂತ, ಅದನ್ನು ನಾನಿಲ್ಲಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಒಂದು ಸೈಡ್ ಇಲ್ಲಿ ಕಮ್ಮಿ ಬಂದಿದೆ ಪೀಸು, ಅದಕ್ಕೆ ಈ ಥರ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎರಡು ಸ್ಲೀವ್ಗೂ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಯಿಂಟ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಡಬಲ್ ಸ್ಟಿಚ್ ಹಾಕಿ ನಂತರ ಟಾಪ್ ಸೈಡಿಂದ ಒಂದು ಸ್ಟಿಚ್ಚು ಹಾಕ್ಕೊತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ಟಿಚ್ ಹಾಕ್ಕೊಳ್ಳಿ ನೀವು ಜಾಯಿಂಟ್ ಬೀಳೋಂಗಿದ್ರೆ. ಹಾಗೆ ಈಗ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಳ್ಬೇಕು. ಈಗ ನಮಗೆ ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಫ್ಯಾಬ್ರಿಕ್ಕು ರೆಡಿ ಆಯಿತು. ನೋಡಿ ಈಗ ಸ್ಲೀವ್ಗೆ ಲೈನಿಂಗ್ ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೂ ಈಗ ಥ್ರೆಡ್ ಪೈಪಿಂಗು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಲೀವ್ಗೂ ಥ್ರೆಡ್ ಪೈಪಿಂಗು ಕೊಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಅದೇ ಥರ ಅಟ್ಯಾಚ್ ಸ್ಲೀವು ಮತ್ತು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟು ಅದನ್ನು ತಿರುಗಿಸ್ಬಿಟ್ಟು ಕಿನಾರಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಯಾರಿ ಕಲರು ಮತ್ತು ಬ್ಲೌಸ್ ಕಲರು ಎರಡು ಬೇರೆ ಬೇರೆ ಕಲರ್ ಇರೋದ್ರಿಂದ ನಾನು ಸ್ಯಾರಿ ಪೀಸಲ್ಲಿ ಥ್ರೆಡ್ ಪೈಪಿಂಗ್ ಕೊಡ್ತಾಯಿದ್ದೀನಿ. ನೋಡಿ ಈಗ ಇದನ್ನು ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಸ್ಟಿಚ್ ಹಾಕಿರೋದು ಅವಾಗೆ ಗೊತ್ತಾಗ್ತಾ ಇರುತ್ತೆ. ಅದೇ ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ಕೊಂಡ್ರೆ ಥ್ರೆಡ್ ಪೈಪಿಂಗು ನೀಟಾಗಿ ಬರುತ್ತೆ. ಇದೇ ಥರ ಎರಡು ಸ್ಲೀವ್ ರೆಡಿ ಮಾಡಿಕೊಂಡು ನಂತರ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಸಮ ಮಾಡ್ಕೊತ ನೀಟಾಗಿ ಥ್ರೆಡ್ ಪೈಪಿಂಗ್ ಕಾಣೋ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಅದೇ ಥರ ಇನ್ನೊಂದು ಸ್ಲೀವಿಗೂ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈಗ ಎರಡು ಸ್ಲೀವು ರೆಡಿ ಆಯಿತು. ಈಗ ಸ್ಲೀವ್ನು ಸುತ್ತು ಸ್ಟಿಚ್ ಹಾಕ್ಕೊತೀನಿ ನಾನು. ನೋಡಿ ಈಗ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಮೇನ್ ಪೀಸ್ಗೂ ಸ್ವಲ್ಪ ಬಟ್ಟೆ ಕಮ್ಮಿ ಇತ್ತು, ಅದನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ ರೆಡಿಯಾಗಿದೆ. ಈಗ ಸ್ಲೀವ್ಗೆ ಫ್ರಿಲ್ಲು ಇಡ್ತಾಯಿದ್ದೀನಿ, ಬಫ್ ಇಡ್ತಾಯಿದ್ದೀನಿ ಮೇಲ್ಗಡೆ. ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಫ್ರಿಲ್ ಇಟ್ಕೊಬೇಕು. ನೋಡಿ ಈಗ ನಾನು ಮಿಷಿನ್ ಸೈಡ್ ಕೊಡ್ತಾಯಿದ್ದೀನಿ. ಅರ್ಧ ಮಿಷಿನ್ ಸೈಡ್ಗೆ ಫ್ರಿಲ್ ಕೊಡ್ತೀನಿ. ಸೆಂಟ್ರಲ್ ನ್ಯಾಚ್ ಇರುತ್ತಲ್ಲ ಅಲ್ಲಿವರೆಗೂ ಮಿಷಿನ್ ಸೈಡ್ಗೆ ಫ್ರಿಲ್ ಕೊಡ್ತಾಯಿದ್ದೀನಿ. ಇನ್ನು ಆ ಕಡೆ ಇರೋದು ನ್ಯಾಚಿಂದ ಆ ಕಡೆ ಇರೋದನ್ನು ನಮ್ಮ ಸೈಡ್ ಬರೋ ಥರ ಈ ಥರ ಫ್ರಿಲ್ ಕೊಡ್ತಾಯಿದ್ದೀನಿ. ನೋಡಿ ಈ ಥರ ನೀವು ಬೇಕಾದರೆ ಒಂದೇ ಸೈಡ್ ಬರೋ ಥರ ಫ್ರಿಲ್ನು ಕೊಟ್ಕೊಬೋದು. ನಾನೀಗ ಆಪೋಸಿಟ್ ಬರೋ ಥರ ಇಡ್ತಾಯಿದ್ದೀನಿ. ಈ ಥರ ಇಡೋದ್ರಿಂದ ಬಫ್ ಚೆನ್ನಾಗಿರುತ್ತೆ. ನಿಮ್ಗೆ ಈ ಥರ ಬರೋಲ್ಲ ಅನ್ನೋದಾದರೆ ಒಂದೇ ಸೈಡ್ಗೆ ಇಟ್ಕೊಳ್ಳಿ, ಪರವಾಗಿಲ್ಲ, ಅದು ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಫ್ ಬರುತ್ತೆ. ನೋಡಿ ಇದೇ ಥರ ಎರಡು ಸ್ಲೀವು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಫ್ರಂಟು ಡಾಟ್ ಹಾಕ್ಕೊತಾ ಇದ್ದೀನಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾರೆ. ಇದು ಶೋಲ್ಡ್ರ್ ಹತ್ರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ 1.5 ಇಂಚ್ ಅಗಲ ಇರೋ ಥರ ಮತ್ತು 1.5 ಇಂಚು ಲೆಂತ್ ಇರೋ ಥರ ಈ ಥರ ಡಾಟ್ ಹಾಕ್ಕೊಂಡಿದ್ದೀನಿ. ಈಗ ಉಕ್ಸ್ಪಟ್ಟಿ ಸೈಡು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ನಾನು ಇದನ್ನು
ಒಂದು 2 ಇಂಚು 2.5 ಇಂಚು ಉದ್ದ ಇರೋ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಅದೇ ಥರ ಸೈಡಿಂದನೂ ಅಷ್ಟೇ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಒಂದು 3.5 ಇಂಚು 4 ಇಂಚು ಉದ್ದ ಬರೋ ಥರ ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಅದೇ ಥರ ಆರ್ಮೋಲ್ ಸೈಡಿಂದನೂ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಅದು ಒಂದು 2 ಇಂಚ್ ಬರೋ ಥರ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಬರುತ್ತೆ ಫ್ರಂಟ್ ಶೇಪು. ಅದೇ ಥರ ಎರಡೂ ರೆಡಿ ಮಾಡ್ಕೊಳ್ಬೇಕು. 2 ಫ್ರಂಟು ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಶೇಪ್ ಬೆಲ್ಟ್ ಯಾವ ಥರ ಸ್ಟಿಚ್ ಮಾಡೋದಂತ ನೋಡಿಕೊಳ್ಳಿ. ನೋಡಿ ಈ ಥರ 2 ಲೈನಿಂಗ್ನು ಫಸ್ಟು ಇಟ್ಕೊಂಡು ಅದ್ರ ಮೇಲೆ ಮೇನ್ ಪೀಸು ಉಲ್ಟಾ ಸೈಡು ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸ್ಟ್ರೈಟಾಗಿ. ಅದೇ ಥರ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ 2 ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಮೇನ್ ಪೀಸ್ನ ಈ ಥರ ತಿರುಗಿಸ್ಕೊಂಡು ಅದ್ರ ಮೇಲಿಂದ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ಸ್ಟಿಚ್ 2 ಸೈಡು ಸ್ಟಿಚ್ ಹಾಕ್ಕೊಂಡು ನಂತರ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 3.5 ಇಂಚು ಸ್ಟಾರ್ಟಿಂಗಿಂದ 2.25 ಇಂಚು ಈ ಸೈಡು ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಯಾವ ಥರ ಮಾಡಿದ್ವಿ ಅದೇ ಥರ ಈಗ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಕಚ್ಚಾ ಅನ್ನೋದು ಒಳಗಡೆ ಹೋಗುತ್ತೆ, ಕಾಣಿಸೋದಿಲ್ಲ. ನೋಡಿ ಈ ಥರ ಎರಡನ್ನೂ ಈ ಥರ ಅಟ್ಯಾಚ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ತೆಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಉಗ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಉಗ್ಸ್ಪಟ್ಟಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಮೇನ್ ಇದು ಬಾಡಿ ಪೀಸ್ನ ಟಾಪ್ ಸೈಡ್ ಇಟ್ಕೊಂಡು ಅದ್ರ ಮೇಲೆ ಈ ಥರ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಉಗ್ಸ್ಪಟ್ಟಿನ ಅಟ್ಯಾಚ್ ಮಾಡ್ಕೊಬೇಕು ಡಬಲ್ ಫೋಲ್ಡ್ ಮಾಡಿಕೊಂಡು. ನೋಡಿ ಅದು ಟಾಪ್ ಸೈಡಿಂದ ಇದು ಇನ್ಸೈಡಿಂದ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಕಾಜಾಪಟ್ಟಿಗೆ ನಮಗೆ ಕಾಜಾ ಅನ್ನೋದು ಮೇಲೆ ಬರಬೇಕಲ್ಲ, ಅದಕ್ಕೆ ಇನ್ಸೈಡಿಂದ ಈ ಥರ ಅಟ್ಯಾಚ್ ಮಾಡಿಕೊಂಡು ಮೇಲಕ್ಕೆ ತಿರುಗಿಸ್ಕೊಂಡ್ರೆ ನಮಗೆ ಅದು ಟಾಪ್ ಸೈಡಿಗೆ ಬರುತ್ತೆ. ನೋಡಿ ಈ ಥರ ಎಕ್ಸ್ಟ್ರಾ ಇರೋದನ್ನು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಹಾಗೆ ನಾವು ಸ್ಟಿಚ್ ಮಾಡಿರೋ ಕಚ್ಚನ ಆ ಥರ ಪಟ್ಟಿ ಸೈಡ್ಗೆ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಫಿನಿಶಿಂಗು ನೀಟಾಗಿರುತ್ತೆ. ನೋಡಿ ಈ ಥರ 2 ಸೈಡು ಸ್ಟಿಚ್ ಹಾಕ್ಕೊಂಡ ನಂತರ ಈಗ ಇದನ್ನು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದು ಉಗ್ಸ್ಪಟ್ಟಿ ನಾವು ಉಗ್ಸ್ ಅಟ್ಯಾಚ್ ಮಾಡೋದಕ್ಕೆ ಇದಕ್ಕೆ ಉಗ್ಸ್ ಹಾಕ್ಕೊಂಡ್ರೆ ನಮಗೆ ಉಗ್ಸ್ಪಟ್ಟಿ ಆಗುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಳಗಡೆಗೆ ಸ್ಟಿಚ್ ಹಾಕ್ಕೊಳ್ಬೇಕು. ಈಗ ಕಾಜಾಪಟ್ಟಿ ನೋಡಿ ಇದು ಟಾಪ್ ಸೈಡ್ಗೆ ತಿರುಗಿಸ್ಬಿಟ್ಟು ಇದನ್ನು ಸ್ಟಿಚ್ ಹಾಕ್ಕೊಳ್ಬೇಕು. ಇದಕ್ಕೆ ಕಾಜಾ ಹಾಕ್ಕೊಳ್ಳೋದು. ನೋಡಿ ಈಗ ಫ್ರಂಟು ಬ್ಯಾಕು 2 ರೆಡಿ ಆಯಿತು. ಈಗ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಫ್ರಂಟು ಮೇನ್ ಪೀಸ್ 2 ಫ್ರಂಟು ಬ್ಯಾಕು ಆಪೋಸಿಟ್ ಬರಬೇಕು, ಉಲ್ಟಾ ಇರೋದು ಮೇಲೆ ಬರಬೇಕು. ಈ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಒಂದು ಟೆನ್ಷನ್ ಮಾರ್ಜಿನ್ನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ರೆಡಿ ಆಯಿತು. ಈಗ ಸ್ಲೀವ್ ಅಟ್ಯಾಚ್ ಮಾಡೋಣ. ನಾನು ಸ್ಲೀವು ಶೇಪ್ ತೊಗೊಂಡಿರಲಿಲ್ಲ ಅವಾಗೆ, ಸ್ಲೀವಲ್ಲಿ ನೋಡಿ ಈಗ ತೊಗೊಂಡಿದ್ದೀನಿ ಶೇಪು. ಸ್ಲೀವ್ ಶೇಪ್ ತೊಗೊಂಡು ಈಗ ಶೇಪ್ ತೊಗೊಂಡಿರೋದು ಫ್ರಂಟ್ ಸೈಡ್ ಬರೋ ಥರ ಇಟ್ಕೊಂಡು ಈ ಥರ ಸೆಂಟ್ರಿಂದ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ಸೆಂಟ್ರಿಂದ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಸ್ಲೀವು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ಇದೇ ಥರ 2 ಸೈಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಫಸ್ಟು ಸೆಂಟ್ರಿಂದ ಒಂದು ಸೈಡ್ ಅಟ್ಯಾಚ್ ಮಾಡಿ ಆನಂತರ ನೋಡಿ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ನಂತರ ಆ ಸೆಂಟ್ರಿಂದನೇ ಹಂಗೆ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಸೆಂಟ್ರ್ ಅನ್ನೋದು ಬರುತ್ತೆ ಸ್ಲೀವು. ನೋಡಿ ಈ ಥರ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ, ಡಬಲ್ ಸ್ಟಿಚ್ಚು. ನೋಡಿ ಈಗ ನಮಗೆ ಸ್ಲೀವ್ ಅಟ್ಯಾಚು ರೆಡಿ ಆಯಿತು. ನೋಡಿ ಇನ್ನೊಂದು ಸೈಡು ಅದೇ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು. ಈಗ ಸ್ಲೀವ್ ಸೈಡ್ ಅಟ್ಯಾಚ್ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ಈ ಥರ 2 ಸ್ಲೀವ್ ಸಮ ಇಟ್ಕೊಂಡು ಸ್ಲೀವಲ್ಲಿ ಈ ಥರ ನೋಡಿಕೊಂಡು ನಮಗೆ ಎಲ್ಲಿವರೆಗೂ ಸ್ಟಿಚ್ ಬೇಕು ಅಲ್ಲಿವರೆಗೂ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಇಲ್ಲಿ ಆರ್ಮೋಲ್ ಹತ್ರ ನಾವು ಮಾರ್ಕ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಸ್ಟಿಚ್ ಮಾಡಬೇಕಾದ್ರೆ ಆ ಮಾರ್ಕ್ ಮೇಲೇ ನಾವು ಸ್ಟಿಚ್ ಮಾಡಿಕೊಂಡ್ರೆ ಫಿಟ್ಟಿಂಗು ನೀಟಾಗಿ ಬರುತ್ತೆ. ನೋಡಿ ಅದೇ ಮಾರ್ಕ್ ಮೇಲೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಇದೇ ಥರ ಇನ್ನೊಂದು ಸೈಡು ಅಟ್ಯಾಚ್ ಮಾಡ್ಕೊಬೇಕು. ನಾವು ನ್ಯಾಚ್ ಹೊಡೆದಿರ್ತೀವಲ್ಲ ಆ ನ್ಯಾಚ್ ಮೇಲೆ ಬರಬೇಕು. ಹಾರ್ಮೋಲ್ ಹತ್ರ ನಾವು ಕಟ್ ಮಾಡಬೇಕಾದ್ರೆ ನ್ಯಾಚ್ ಹೊಡ್ಕೊಂಡಿರ್ತೀವಿ ಫಿಟ್ಟಿಂಗ್ ಮಾರ್ಕು, ಅಲ್ಲಿಗೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ.
ಫಿಟ್ಟಿಂಗು ನೀಟಾಗಿ ಬರುತ್ತೆ ನೋಡಿ. ಶೇಪ್ ಬೆಲ್ಟ್ ಎಷ್ಟಿರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಕನ್ಫ್ಯೂಸ್ ಆದರೆ ಶೇಪ್ ಬೆಲ್ಟ್ನ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಹಾಕಿ ನೀಟಾಗಿ ಬರುತ್ತೆ. ಈಗ ಬ್ಯಾಕ್ ಡಾಟ್ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಕ್ ಡಾಟ್ಗೆ ನಾವು 1 ಇಂಚ್ ತಗೊಂಡಿದ್ವಲ್ಲ, ಆ ಸೈಡ್ 1 ಇಂಚು, ಈ ಸೈಡ್ 1 ಇಂಚು ನೋಡಿ. ಈ ಥರ 1 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. 4 ಇಂಚು ಉದ್ದ ಇದ್ದರೆ ಸಾಕಾಗುತ್ತೆ ಬ್ಯಾಕ್ ಡಾಟು ನೋಡಿ. ಈಗ ಬ್ಲೌಸು ರೆಡಿ ಆಯಿತು. ಇದಕ್ಕೆ ಉಕ್ಸ್ ಹಾಕ್ಕೊಂಡ್ರೆ ನಮಗೆ ಬ್ಲೌಸ್ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.